Good morning, my dear students. So, in the last class, we have to discussing about our rich heritage. But you have make some, you have got some doubts. ಸರ್ ಯಾಕೆ ಇದನ್ನು ಸ್ಟಾರ್ಟ್ ಮಾಡಿದಾರ ಕಂಟಿನ್ಯೂಸ್ ಆಗಿ ಚಾಪ್ಟರ್ಸ್ ಮಾಡಿಲ್ಲ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ನೋಡ್ರಿ, ದಯವಿಟ್ಟು ತಪ್ಪಾಗಿ ಅರ್ಥೈಸ್ಕೋಬೇಡ್ರಿ. ಡೋಂಟ್ ಟೇಕ್ ಇಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡಿಯರ್ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಪೇರೆಂಟ್ಸ್. ಆತ್ಮೀಯ ಪಾಲಕರಿಗೆ ಕೇಳ್ರಿ, ಈ ಸೋಷಿಯಲ್ ಸೈನ್ಸ್ ಅಂತಕ್ಕಂಥದ್ದು ಏನೈತೆ ಅಂತಂದ್ರೆ, ಸೊ ಇದ್ರೊಳಗೆ ಇನ್ಕ್ಲೂಡಿಂಗ್ ಏನೇನು ಇರ್ತದಪ್ಪ ಅಂತ ಸೋಷಿಯಲ್ ಸೈನ್ಸಲ್ಲಿ ಜಾಗ್ರಫಿ ಇರ್ತದ, ಹಿಸ್ಟ್ರಿ ಇರ್ತದ, ಎಕನಾಮಿಕ್ಸ್ ಇರ್ತದ, ಸಿವಿಕ್ಸ್ ಇರ್ತದ, ರೈಟ್ ರೀ. ಸೊ ಈ ಜಾಗ್ರಫಿ ಮತ್ತು ಸಿವಿಕ್ಸು ಎಕನಾಮಿಕ್ಸ್ ಸ್ವಲ್ಪ ನಾವೇನು ಮಾಡಿದೀವಪ್ಪ ಅಂತಂದ್ರೆ ಅಕಾರ್ಡಿಂಗ್ ಟು ಮೈ ಒಪಿನಿಯನ್, ನಿಮ್ಮ ಸ್ಟಾರ್ಟಿಂಗ್ ಎಲ್ಲ ಜಾಗ್ರಫಿನೇ ಇರೋದ್ರಿಂದ ಆ ಜಾಗ್ರಫಿ ನಿಮ್ಮ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಾಗನ ಮಾಡಿದ್ರನ ಅದು ಎಫೆಕ್ಟಿವ್ ಆಗ್ತೈತಿ. ಯಾಕಂತಂದ್ರೆ ಈ ಗ್ಲೋಬು ಮ್ಯಾಪನ್ನು ನೀವು ಅಬ್ಸರ್ವ್ ಮಾಡಬೇಕಾಗ್ತದೆ. ವಿ ಶುಡ್ ಅಬ್ಸರ್ವ್ ದಟ್ ದಿ ಗ್ಲೋಬ್ಸ್ ಮ್ಯಾಪ್ಸ್, so hanging on the wall the map, and you should observe the latitudes, longitudes, the equator lines in such a way that we should study in the geography portion. That's why, so I had stopped that unit post those chapters as regarding to geography. ಸೊ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದ ನಂತರ ಅದನ್ನು ಮಾಡಬೇಕು. ಅದು ನೀವು ಗ್ಲೋಬ್ ನೋಡೋದ್ರಿಂದ, ಈ ಮ್ಯಾಪ್ ನೋಡೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಎಫೆಕ್ಟಿವ್ ಆಗ್ತೈತೆ ಅದು, ಹೌದಾ. ಸೊ ಆ ಕಾರಣಕ್ಕಾಗಿನ ನಾನೇನು ಮಾಡಿದ್ದೀನಿ ಅಂತಂದ್ರೆ, ಸೊ ಜಾಗ್ರಫಿ ಪೋರ್ಷನನ್ನು ಸ್ಟಾಪ್ ಮಾಡಿ, ಸೊ ಈ ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಲೆಸನನ್ನು ಆಯ್ಕೆ ಮಾಡಿಕೊಂಡು ಪಾಠ ಮಾಡಿದ್ದೆ, ಹೌದಾ. ಇವಾಗಲೂ ಕೂಡ ಅದರೊಳಗೆ ಇರೋ 4th ಯೂನಿಟಲ್ಲಿ ಸೊ 2 ಚಾಪ್ಟರ್ದು ಅವು ಏನಪ್ಪ ಅಂತಂದ್ರೆ, ಅವು ಎರಡೂ ಚಾಪ್ಟರ್ಗಳು ಯಾವುದಕ್ಕೆ ಸಂಬಂಧಪಟ್ಟಂಥದ್ದವಪ್ಪ ಅಂತಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಧ್ಯಾಯಗಳದವ. ಸೊ ಇವುಗಳನ್ನು ನಾವೇನು ಮಾಡಿದಪ್ಪ ಅಂದ್ರೆ ಹಿಸ್ಟ್ರಿ, ಇಟ್ ಮೀನ್ಸ್ ವಾಟ್, ಹಿಸ್ಟ್ರಿಂಗ್ ದ ಸ್ಟೋರೀಸ್. ಹಿಸ್ಟ್ರಿ ಇಟ್ ಮೀನ್ಸ್ ದ ಸ್ಟಡಿ ಆಫ್ ಪಾಸ್ಟ್. ಇಟ್ ಮೀನ್ಸ್ ವಿ ಶುಡ್ ಲಿಸನ್ ದ ಸ್ಟೋರೀಸ್, ದಟ್ ಈಸ್ ಕಾಲ್ಡ್ ಹಿಸ್ಟ್ರಿ, ಲೈಕ್ ದಟ್ ಹಿಸ್ಟ್ರಿ. ಸೊ ಆ ಕಾರಣಕ್ಕಾಗಿ ಏನಪ್ಪ ಅಂತಂದ್ರೆ ನಾನು ಈ ಹಿಸ್ಟ್ರಿ ಸಂಬಂಧಪಟ್ಟಂತಹ ಅಧ್ಯಯನಗಳನ್ನು ಪ್ರಾರಂಭ ಮಾಡ್ತೀನಿ. ಸೊ ಇದೊಂದು ಚಾಪ್ಟರ್ ಅದು ಹೇಳ್ತೀನಿ. ಅನಂತರ ಸೊ ಫ್ರಮ್ 1st of September, suppose your offline classes will be started, the government circular will be coming. So after that definitely we will start the geographical portion, isn't it? ಶಾಲೆ ಸ್ಟಾರ್ಟ್ ಆಯಿತು ಅಪ್ಪ ಅಂದ್ರೆ ಜಾಗ್ರಫಿಕಲ್ ಪೋರ್ಷನ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರೋದ್ರಿಂದ. ಸೊ ಅವು ಚಾಪ್ಟರ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಅವುಗಳನ್ನ ಮಾತ್ರ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದ ಮಾತ್ರ ಮಾಡ್ತೀನಿ. ದಯವಿಟ್ಟು ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು, ರೈಟ್? ಎಸ್. ಸೊ ಇನ್ ದ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಟು ಡಿಸ್ಕಸಿಂಗ್ ಅಬೌಟ್ ದ our rich heritage. So in that chapter we are known about the temples, the what are the contributions, the especially the art and architecture and cultural contributions, isn't it? Which of the temples are famous, which of the temples are famous in the India, and those temples are built by whom, and some tombs are there. Those tombs has constructed by who? Such kind of informations we have got in the previous class, and now we have to start that the Aryans and the Mughals. The Aryans and the Mughals. Many kings and emperors ruled in India after the end of Indus Valley civilizations. The end of the Indus Valley civilizations, the so many small states and the kingdoms were established, isn't it? Those small states and kingdoms were ruled by some other empires, isn't it? When after the decline of
ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡಿ, ಸಿಂಧೂ ನದಿ ನಾಗರಿಕತೆ ಅವನತಿಯ ನಂತರ, ದ ಡಿಕ್ಲೈನ್ ಆಫ್ ದ ಇಂಡಸ್ ವ್ಯಾಲಿ civilizations after form the so many the small states and kingdoms in India, isn't it? The new groups became powerful. Leaders of some these groups became a kings. They have made a team, or they have made a group. In particular group, so one man he had become a leader of the group, and he had became the emperor of that dynasty or king of that state. The who fought battle with the kings of their neighboring states. Obviously, when the small states and kingdoms were established in India, those kings, they have clashed between themselves for the purpose of the collecting the taxes or extension his empires, or they collect the taxes and goods and services in such a way that so those kings, they have started the battles against to the neighboring states. Okay, ಏನಾಗ್ತದೆ ಅಂತಂದ್ರೆ ಭಾರತದಲ್ಲಿ ಸಣ್ಣ ಸಣ್ಣ ರಾಜ್ಯ ಮನೆತನಗಳು ಸ್ಥಾಪನೆ ಆಗಲ್ಪಟ್ಟುದ ಕಾರಣಕ್ಕಾಗಿ ತಮ್ಮ ಸುತ್ತಮುತ್ತಲಿರ್ತಕ್ಕಂತಹ ರಾಜ್ಯ ಮನೆತನಗಳೊಂದಿಗೆ ಆ ರಾಜ್ಯಗಳು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಯುದ್ಧಗಳನ್ನು ಮಾಡ್ತಾ ಇದ್ರು. The various purpose they have started the battles against the neighbors kings. ಬೇರೆ ಬೇರೆ ಕಾರಣಕ್ಕಾಗಿ, ಉದಾಹರಣೆಗೆ ಈ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಳೋಕ್ಕೋಸ್ಕರವಾಗಿ, for the purpose of the extension of their empire, and someone they had start the taxes, ತೆರಿಗೆಗಳನ್ನು ವಿಧಿಸುವುದಕ್ಕೋಸ್ಕರವಾಗಿ. ಈ ಕಾರಣಕ್ಕಾಗಿ ಏನಾಗ್ತಿತ್ತಪ್ಪ ಅಂತಂದ್ರೆ ಈ ರಾಜ್ಯಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು, the discriminations started between themselves. And now we are studying about the Aryans. Around 3,500 years ago, when it was 3,500 years ago, what happened? The Indus Valley civilizations began to decline. So 3,500 years ago, the Indus Valley civilizations were declared by various causes. At this time, a new group of people emerged in the India subcontinent. They had different customs and languages than the Indus Valley people. So after decline of Indus Valley civilizations, the forms the new groups. It means the group, by the small states or the kingdoms, they form the government or they form the state, and they have some rules and regulations. They have made some rules and regulations, and they have made some customs, and they were called not only the made rules and regulations in the customs, but also in the languages. ಆ ಜನಾಂಗ ಕೇವಲ ರೀತಿ ನೀತಿ ಧಾರ್ಮಿಕ ಪದ್ಧತಿಗಳನ್ನು ಅಷ್ಟೇ ಅನುಸರಿಸುವುದಷ್ಟೇ ಅಲ್ಲದೆ ಭಾಷೆಗಳಲ್ಲೂ ಕೂಡ ಏನಾಯಿತು ಅಪ್ಪ ಅಂತಂದ್ರೆ ವಿಭಿನ್ನತೆಯನ್ನು ಸೂಚಿಸ್ತಾ ಬಂತು.
they were called Aryans. Those who are followed the language of the Indus Valley people, we called them the Aryans. ಯಾರು ಆ ಸಿಂಧೂ ನದಿ ನಾಗರಿಕತೆಯ ಜನರ ಭಾಷೆ, ರೀತಿ, ಪದ್ಧತಿ ಅವುಗಳನ್ನು ಅನುಸರಿಸ್ತಾ ಬಂದ್ರಲ್ಲ, ಅವ್ರಿಗೆ ನಾವೆಂತ ಕರಿತೀವಪ್ಪ ಅಂದ್ರೆ ಆರ್ಯನ್ಸ್ ಅಂತ ಕರಿತೀವಿ. Aryans. Our information about the Aryans comes from the literature called the Vedas. Or the Vedas. It means they mentioned their names in Vedas. We can see the 4 Vedas in Indian history. So those Vedas has said about the Aryans. Said about the Aryans. Isn't it? This period of history is known as Vedic period. Vedic period. What do you mean Vedic period? The Aryans came from the literature called the Vedas. ಈ ವೇದ ಸಾಹಿತ್ಯದಿಂದ ಏನಪ್ಪ ಅಂತಂದ್ರೆ ಆರ್ಯರ ಹೆಸರನ್ನ ನಾವು ಕಾಣ್ತೀವಿ ಇತಿಹಾಸದಲ್ಲಿ. ಆ ಒಂದು ಅವರಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ವೈದಿಕ ಕಾಲ ಅಂತ, ವೇದಿಕ ಕಾಲ ಅಂತ ಕರಿತೀವಿ. So during that period, during that time, the people has spoke which language? Sanskrit. The people, they had spoke in Sanskrit, means Sanskrit. Sanskrit. And they composed poems in the praise of their gods. The so many poems they have written in Sanskrit. How should they have written the poems? On the basis of their beloved gods. ಹಾಗಾದ್ರೆ ಈ ಆರ್ಯನ್ಸು ಯಾವುದರ ಮೇಲೆ ಆ ಕವಿತೆಗಳನ್ನು ರಚಿಸ್ತಾ ಇದ್ರು ಅಂತಂದ್ರೆ ತಾವು ನಂಬಿಕೆ ಇಟ್ಟಿರುವ ದೇವರ ಹೆಸರಿನಲ್ಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಇವರು ಕವಿತೆಗಳನ್ನು ಬರಿತಾ ಇದ್ರು. And also they composed the poems, the praise of their gods. One of the earliest book in which these poems are written called Rigveda. Is that Rigveda? Okay. ಈ ಆರ್ಯನರ ಕಾಲದಲ್ಲಿ ರಚಿಸಲ್ಪಟ್ಟಿರ್ತಕ್ಕಂತಹ ವೇದ ಅಥವಾ ಪುಸ್ತಕ ಯಾವ್ದಪ್ಪ ಅಂತಂದ್ರೆ ಋಗ್ವೇದ ಅಂತ ಕರಿತೀವಿ. The 4 Vedas are there: Rigveda, Samaveda, Atharvaveda, and we learned about their post settlement around the area called Sapta Sindhu, which means the reasons for 7 rivers. Sapta means 7. ಅವರು ವಾಸಿಸ್ತಕ್ಕಂತಹ ಸ್ಥಳಕ್ಕೆ, ಹೌದಾ, ಅವರು ನೆಲೆ ಊರಿರ್ತಕ್ಕಂತಹ ಸ್ಥಳಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸಪ್ತ ಸಿಂಧು ಸಾಗರ ಅಥವಾ ಸಪ್ತ ಸಿಂಧು ಅಂತ ಕರಿತಾ ಇದ್ದೀವಿ. ಯಾರು ಈ ಆರ್ಯರು ನೆಲೆಸಿರುವಂತಹ ಸ್ಥಳಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸಪ್ತ ಸಿಂಧು. ಸಪ್ತ ಸಿಂಧು ಅಂತ ಕರಿತೀವಿ. Which means the regions of 7 rivers. The regions of 7 rivers. ಏನಂತ ಕರಿತೀವಿ ಅಂದ್ರೆ 7 ನದಿಗಳಿಂದ ಕೂಡಿದಂತಹ ಪ್ರಾಂತ ಅಂತ ಕರಿತೀವಿ. 7 ನದಿಗಳಿಂದ ಕೂಡಿದಂತಹ ಪ್ರಾಂತ ಅಂತ ಕರಿತೀವಿ. Now we should discussing about the Mauryan dynasty. Mauryan dynasty.
Mauryan dynasty. The Aryans gradually started moving outside this Sapta Sindhu region and settled in different parts of India. See, by the purpose of the extension of his empires, the Aryans they had stepped out from that place. So where they had settled in the India, what we call that the particular area Sapta Sindhu region. So from that place, the Aryans they had stepped out from that area by the purpose of the extension of the empire, and they should searching the food, and the well settled. By the purpose of this one, they had stepped out from that place and settled in the different places in throughout India. ನೋಡ್ರಿ, ಆ ಸಪ್ತ ಸಿಂಧು ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂತಹ ಆರ್ಯನ್ಸು ಬೇರೆ ಬೇರೆ ಕಾರಣಕ್ಕಾಗಿ ಏನು ಮಾಡಿದ್ರಪ್ಪ ಅಂತಂದ್ರೆ ಆ ಪ್ರದೇಶವನ್ನು ಬಿಟ್ಟು ಭಾರತದ ತುಂಬೆಲ್ಲ ತಮ್ಮ ಎಲ್ಲಿ ಇಷ್ಟ ಅನ್ಸುತ್ತಲ್ಲ ಆ ಪ್ರದೇಶದಲ್ಲಿ ಏನಪ್ಪ ಅಂತಂದ್ರೆ ತಮ್ಮ ನೆಲೆಗಳನ್ನು ಸ್ಥಾಪಿಸಿಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಸೊ ದ ಲ್ಯಾಂಡ್ ವಾಸ್ ಡಿವೈಡೆಡ್ ಇಂಟು ಕಿಂಗ್ಡಮ್. The leaders were chosen to govern the people. Magadha was one of such kingdom which became a very powerful. During the time of the Mauryan ruler, some people they had become a very great leader and they should establish their own dynasty. And the one of the most famous place, it had become a capital of the Mauryan, that is Magadha, which has become a very powerful. The Chandragupta Maurya occupied Magadhan throne with the help of the Kautilya. The other name of the Kautilya is Chanakya. Yes, what happened? The Chandragupta Maurya, he has captured the Magadha by the help of Kautilya. ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ಈ ಚಂದ್ರಗುಪ್ತ ಮೌರ್ಯ ಈ ಮಗಧ ಅಂತಕ್ಕಂತಹ ರಾಜಧಾನಿಯನ್ನ ಕೌಟಿಲ್ಯನ ಸಹಾಯದಿಂದ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇದನ್ನ ಆಕ್ರಮಿಸಿಕೊಳ್ತಾನೆ. He built a vast empire which include Bihar, Odisha, Bengal and large part of North India. ಉತ್ತರ ಭಾರತದಲ್ಲಿ ಹಲವಾರು ರಾಜ್ಯ ಮಂಡಳಿಗಳನ್ನು ವಶಪಡಿಸಿಕೊಳ್ತಾನೆ. ಅವು ಯಾವುವು ಅಂತಂದ್ರೆ ಬಿಹಾರ್, ಒಡಿಶಾ ಮತ್ತೆ ಬೆಂಗಾಲ್, ಈ ಮೂರು ಪ್ರಾಂತಗಳನ್ನು ವಶಪಡಿಸಿಕೊಂಡಿರ್ತಕ್ಕಂತಹ ಚಂದ್ರಗುಪ್ತ ಮೌರ್ಯ. ಸೊ ಆಫ್ಟರ್ ಡೆತ್ ಆಫ್ ದಿ ಚಂದ್ರಗುಪ್ತ ಮೌರ್ಯ, his son has ascending to the throne. After the death of his son Bindusara, the son of the Bindusara, the great Ashoka has come to the power of the Mauryan dynasty. The Chandragupta grandson Ashoka inherited the Mauryan empire as a prince. He had served as governor of the Taxila and Ujjaini. He was the most famous among the Mauryan kings. The great Ashoka, he was one of the most king of the Mauryan dynasty, and he has made well achievement and extended his empire from Kashmir to Kanyakumari. Means he has occupied the whole India. However, in the process, he fought the Kalinga war that resulted in loss of innocent lives. So after the end of the Kalinga war, the Ashoka he had become a very innocent man. So why he had become a very innocent? He observed all those things. He observed all those activities in the battlefield. So how much has lost in the war, and he has observed about the
empire, and as well as the life of the soldiers. So including those points, the Ashoka he had become a very innocent. And seeing the destruction and the bloodshed, I decided to spread the word of the peace throughout the world. The Ashoka had said about the peace. It means he had become a very silent and innocent. Why? He has observed all the activities, all the things in the war of the Kalinga, and how should the blood has flowed, and how many soldiers were died, and how many weapons they had used. Such a way that Ashoka he had become a very innocent. This is the detailed explanations about the Mauryan dynasty. What happens? Let us come in the next period, Gupta dynasty. Okay, dear students, please you can take the homework. So when did Indus Valley civilization, Indus Valley civilization has declared. When did the Indus Valley civilization has declared right to important important dynasties important dynasties after declaring the civilization. Next, which language has spoken by Aryans? Which language has spoken by Aryans? Please write down the answers for the questions. Okay. Thank you.